ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದನ್ನ ಅವನು ಡೈರೆಕ್ಟ್ ಆಗಿ ನನ್ನ ಹತ್ರ ಹೇಳಿಲ್ಲ, ರೇಷ್ಮಾ ನಂದಿ ಹತ್ರ ಹೇಳೋಗಿದ್ದಾನೆ. ಅವನನ್ನ ತಡಿಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಅವನು ದೇವಸ್ಥಾನಕ್ಕೂ ಬಂದಿದ್ದಾನೆ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಏನು ಮಾಡದೆ ಹಾಗೆ ಹೋಗಿದ್ದಾನೆ. ಖಂಡಿತ ಅವನು ನಾಳೆ ಫಂಕ್ಷನ್ಗೆ ಬಂದೇ ಬರ್ತಾನೆ. ಒಂದು ವೇಳೆ ಅವನು ಬಂದಾಗ ಅವನಿಂದ ಯಾವ ತೊಂದರೆನೂ ಆಗಬಾರ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾಳೆ ಅಜ್ಜಿ ಜೊತೆ ನಾನು ಸ್ಟೇಜಲ್ಲಿ ಇರ್ತೀನಿ. ಅದಕ್ಕೂ ಒಂದು ಕಾರಣ ಇದೆ. ನಾನು ನಾಳೆ ಸ್ಟೇಜಿಂದ ಕೆಳಗಡೆ ಇಳಿಯೋಕ್ಕಾಗಲ್ಲ. ಪೃಥ್ವಿ, ನೀವು ಅವನನ್ನ ಮೀಟ್ ಮಾಡಿ ಹೇಗಾದರೂ ಅವನಲ್ಲಿ ಬರೋದನ್ನ ತಡಿಬೇಕು. ಸರಿ ಸರ್, ನಾನು ಅದನ್ನ ನೋಡ್ಕೋತೀನಿ. ಥ್ಯಾಂಕ್ ಯು. ನೋಡಿ, ನಾಳೆ ಏನಾದರೂ ಅಚಾತುರ್ಯ ನಡೆಯುತ್ತೆ. ಆದರೆ ಅದು ಯಾರಿಗೆ ಫೇವರ್ ಆಗಿರುತ್ತೆ, ಅದರಿಂದ ಜಾಸ್ತಿ ಯಾರಿಗೆ ಲಾಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ಏನೇ ನಡೆದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ಗಿರಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೇನು ನಿಮ್ಮ ಜೀವನ ಎಲ್ಲ ಹೀಗೆ ಹೋಗ್ಬಾರ್ದು, ಅದೇ ಅಜ್ಜಿ ಆಸೆ. ಅಜ್ಜಿ ನಾಳೆ ಈ ಆಸ್ತಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗಲೇ ನಿಮಗೆಲ್ಲ ಅರ್ಥ ಆಗೋದು. ಅವರು ತುಂಬಾ ದೊಡ್ಡ ದೊಡ್ಡ ಪ್ಲಾನ್ಗಳನ್ನ ಇಟ್ಕೊಂಡಿದ್ದಾರೆ. ಅದ್ಯಾವುದಕ್ಕೂ ತೊಂದರೆ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ನಾವೀಗ ಅದ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಸರ್, ನಿಮ್ಮ ಹೆಸರೇನು? ನಿಮ್ಗಿಲ್ಲೇನು ಕೆಲಸ? ನಮ್ಮ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಸರಿ ಸರ್. ಧರ್ಮಣ್ಣ ನಮಸ್ಕಾರ. 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 ನಮಸ್ತೆ. ನಮಸ್ಕಾರ ಅಣ್ಣ. ರಾಕೇಶ್ವ. ಧರ್ಮಣ್ಣಂಗೆ ಜೈ. ಮಂಡ್ಯದ ಗಂಟಿಗೆ ಮೂರು ಧರ್ಮಣ್ಣಂಗೆ ಧರ್ಮಣ್ಣಂಗೆ ಜೈ. ಜನನಿ, ನಾ ಹೊರಗಡೆ ನೋಡ್ಕೋತೀನಿ. ಹಾ, ಹೋಗ್ಬಾ. ಇವನಬ್ಬೆಲ್ಲ ಒಟ್ಟ ನೋಡ್ದೇನಪ್ಪ. ನನ್ನ ಮುಂದೆನೆ ಕೂತ್ಕೊಂಡಿದ್ದಾರೆ. ಎಷ್ಟು ಕೊಬ್ಬು.
ಹೋಗ್ರೆ ಕೂತ್ಕೋ ಹೋಗಿ. ಗಹನ ನೀನು ಹೋಗು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ನಮ್ಮ ಕುಟುಂಬದವರಿಂದ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಅಜ್ಜಿ ತಾರಾದೇವಿಯವರು ಬರ್ತಾ ಇದ್ದಾರೆ. ನೀವೆಲ್ಲರೂ ಚಪ್ಪಾಳಿಯ ಮುಖಾಂತರ ಅವರನ್ನ ಸ್ವಾಗತಿಸಬೇಕು. ಬನ್ನಿ ಕೂತ್ಕೊಳ್ಳಿ. ತಾರಾದೇವಿಯವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತನಾಡಬೇಕು ಎಂದು ಕೋರಿಕೊಳ್ಳುತ್ತೇನೆ. ನೆರೆದ ಸರ್ವರಿಗೂ ನನ್ನ ನಮಸ್ಕಾರಗಳು. ನನ್ನ ಆಹ್ವಾನವನ್ನು ಸ್ವೀಕರಿಸಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿವರೆಗೂ ಬಂದು ನೆರೆದಿರುವ ನಿಮ್ಮೆಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. ಈವಮ್ಮ ಯಾಕಪ್ಪ, ವಯಸ್ಸಾಗಿರೋ ಕಾಲದಲ್ಲಿ ರಾಮ ಕೃಷ್ಣ ಅಂತ ಮನೇಲೊಂದು ಮೂಲೆಯಲ್ಲಿ ಕೂತ್ಕೊಳ್ಳೋದನ್ ಬಿಟ್ಟು ಇದೆಲ್ಲ ಬೇಕಿತ್ತ ಅಂತ ನೀವ್ ಯೋಚನೆ ಮಾಡಬಹುದು.